ನಾನು ಶಾಂತಲಿಂಗ್ ಪಾಟೀಲ್ ಕೋಳ್ಪುರ್, ಸಂಚಾಲಕರು ರಾಜ್ಯ ಮಟ್ಟದ ಗಮಕ ಕಲೆ ಸಮ್ಮೇಳನ ಜೇವರ್ಗಿಯಲ್ಲಿ ಬರುವ ಸೆಪ್ಟೆಂಬರ್ 21 ಮತ್ತು 22ರಂದು ನಾವು ಜೇವರ್ಗಿ ತಾಲೂಕಿನಲ್ಲಿ ಜೇವರ್ಗಿ ಪಟ್ಟಣದಲ್ಲಿ ಹಳೆಯ ತಹಶೀಲ್ ಕಚೇರಿ ಅಥವಾ ಟೌನ್ ಹಾಲ್, ಮಳೆ ಬಂದರೆ ಸ್ವಲ್ಪ ಪರಿಹಾರ ಅದರ ಸರ್, ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಗಮಕ ಕಲೆ ಕಾರ್ಯಕ್ರಮ. ಈ ಗಮಕ ಕಲೆ ಅಂದರೆ ಒಂದು ಪುರಾತನ ಪರಂಪರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಸೂರಿನ ಪಾರಂಪರಿಕ ಸಂಸ್ಥೆ ಎರಡು ಸಂಯುಕ್ತಾಶ್ರಯದಲ್ಲಿ ಒಂದು ಗಮಕ ಕಲೆ ಕಾರ್ಯಕ್ರಮ ನಾವು ಜೇವರ್ಗಿಯಲ್ಲಿ ಇದರ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಅಜಯ್ ಸಿಂಗ್, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅಧ್ಯಕ್ಷರು ಮತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಡಾಕ್ಟರ್ ಎ ವಿ ಪ್ರಸನ್ನ ಕುಮಾರ್, ನಿವೃತ್ತ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಅಧಿಕಾರಿಗಳು, ಆರೋಗ್ಯ ಸಚಿವರು, ಈಗ ಗುಂಡೂರಾವ್ ಅವರು ವಿಶೇಷ ಅಧಿಕಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಸುಮಾರು ರಾಜ್ಯದಾದ್ಯಂತ ತಮ್ಮ ಕೆಲಸದಲ್ಲಿಯೇ ಜಿಲ್ಲಾಧಿಕಾರಿಯಾಗಿ 6500 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಸರ್. ಅಂಥವರು ಅವ್ರ ದಂಪತಿಗಳು ಸಹಿತ ನಿರ್ಮಲಾ ಪ್ರಸನ್ನ ಮತ್ತು ಅವರಿಬ್ಬರು ನಮ್ಮ ಸಮ್ಮೇಳನ ಸರ್ವಾಧ್ಯಕ್ಷರು ಸರ. ಅದೇ ರೀತಿಯಾಗಿ ಈ ಗಮಕ ಕಲೆ ಅಂದರೆ ಕಾವ್ಯ ಮತ್ತು ಸಂಗೀತ ಮತ್ತು ರಸಮಯವಾದ ಸಂಗೀತ, ಭಾವಪೂರ್ಣವಾದ ರಸಮಯ ಪದ್ಯವನ್ನು ಹೇಳುವುದೇ ಗಮಕ ಕಲೆ. ಸುಮಾರು ಕ್ರಿಸ್ತಶಕ ಪೂರ್ವ 1ನೇ ಶತಮಾನದಲ್ಲಿ ಅಂದರೆ ರಾಮಾಯಣದ ಕಾಲದಾಗೂ ಇದು ಇತ್ತು ಸರ್. ಇದು ಇತಿಹಾಸ. ಸುಮಾರು ಲವಕುಶ ಕಾಲದಿಂದಲೂ ಇದು ಗಮಕ ಕಲೆ ಅಂತ ಪಾರಾಯಣ ಮಾಡ್ತಾಯಿದ್ದರು. ಅದೇ ರೀತಿಯಾಗಿ 10ನೇ ಶತಮಾನದಲ್ಲಿ ಕೂಡ ರನ್ನ ಪಂಪರು ಕೂಡ ಈ 1ನೇ ಕ್ರಿಸ್ತ ಪೂರ್ವದಾಗೂ ಇದು ಇತ್ತು ಅಂಥೇಳಿ ಉಲ್ಲೇಖ ಇದೆ ಸರ್. ಆ ನಿಟ್ಟಿನಲ್ಲಿ ನಾವು ಜೇವರ್ಗಿಯಲ್ಲಿ 20 ಮತ್ತು 21 ತಾರೀಕು ವಿಶಿಷ್ಟ ರೀತಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡು ಶಿಕ್ಷಕರು, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಮುಂದಿನ ಪೀಳಿಗೆ ಗಮಕ ಕಲೆ ಅಂದರೆ ಇವತ್ತಿನ ವರ್ತಮಾನದಲ್ಲಿ ಯಾರಿಗೂ ಗೊತ್ತಿಲ್ಲ ಸರ್. ಆ ಮೊದಲಿನ ಪರಂಪರೆ, ಭಾರತೀಯ ಸಂಸ್ಕೃತಿಯ ಪರಂಪರೆ ಮುಂದಿನ ಪೀಳಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಎಸ್ ಕೆ ಬಿರಾದರ್ ಅವರು ಭಾಳ ಮೃತ್ಯುಜೀವ ವಹಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕದ ಗಮಕ ಕಲೆ ಪರಿಷತ್ತಿನ ಮುಖ್ಯ ಪ್ರತಿನಿಧಿಗಳಾದಂಥ ಲಕ್ಷ್ಮೀಕಾಂತ್ ಮೊಹಾರಿರ್ ಅಂಥೇಳಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಸ್ಮರಣ ಸಂಚಿಕೆ ಕೂಡ ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಗಮಕ ಭೀಮಾ ಅಂಥೇಳಿ ಸ್ಮರಣ ಸಂಚಿಕೆ. ಆ ಸ್ಮರಣ ಸಂಚಿಕೆ ಪ್ರಧಾನ ಸಂಪಾದಕರು ಶ್ರೀನಿವಾಸ್ ವಸಂತ್ ಕುಷ್ಟಗಿ ಸರ್ ಅವರು ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಲಕ್ಷ್ಮೀಕಾಂತ್ ಮೊಹಾರಿರ್ ಅವರು, ಗೋವಿಂದರಾಜ್ ಅಲ್ದಾಳ್ ಅವರು, ಈರಣ್ಣ ಹವಾಲ್ದಾರ್ ಮತ್ತು ಪಿಡ್ಡಪ್ಪ ಸರ್ ಅಂತಿದ್ದಾರೆ ಸರ್ ಅವರು. ಮತ್ತು ಗಿರೀಶ್ ರಾಠೋಡ್ ಅಂಥೇಳಿ ಪ್ರಾಂಶುಪಾಲರು, ಮುಖ್ಯ ಪದವಿ ಪೂರ್ವ ಕಲೆ ಜೇವರ್ಗಿ ಸರ್. ಅವರು ಗಮಕ ಕಲೆ ಅಂತ ಸ್ಮರಣ ಸಂಚಿಕೆ ಸಂಪಾದಕ ಮಂಡಳಿ ಸರ್. ಅದೇ ರೀತಿಯಾಗಿ ನಾಡಿನಾದ್ಯಂತ ಇಡೀ ಎಲ್ಲ ರಾಜ್ಯದಾದ್ಯಂತ ಗಮಕ ಕಲೆ ವಿದ್ವಾಂಸರು ಈ ಕಾರ್ಯಕ್ರಮ ಬರ್ತಾರೆ ಸರ್. ಬಂದು ಅವರು ತಮ್ಮ ಕುಮಾರವ್ಯಾಸ ಭಾರತ, ಹರಿಶ್ಚಂದ್ರ ಕಾವ್ಯ ಮತ್ತು 12ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಭುಲಿಂಗ ಲೀಲೆ ಅಂಥೇಳಿ ಅಕ್ಕಮಹಾದೇವಿ ಅಲ್ಲಂ ಪ್ರಭುಗಳವ್ರವ್ರದ್ದು ಏನು ಆಧ್ಯಾತ್ಮಿಕ ಸಂವಾದ ಇದೆ. ಆ ಪ್ರಭುಲಿಂಗ ಲೀಲೆ ಅಂಥೇಳಿ ಗಮಕವನ್ನು ಈ ನಮ್ಮ ಜೇವರ್ಗಿಯಲ್ಲಿ ಈ ಗಮಕಿಗಳು ಪ್ರದರ್ಶನ ಮಾಡಲಿದ್ದಾರೆ ಸರ್. ಅದಕ್ಕಾಗಿ ಎಲ್ಲ ತಾವು ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದವರು ಕೈ ಮುಗಿದು ಬೇಡಿಕೊಂಡು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಹೆಚ್ಚು ಸಕ್ಸಸ್ ಮಾಡಬೇಕಂತೇಳಿ ತಮ್ಮೆಲ್ಲಿ ಕೇಳಿಕೊಂಡು ಈ ನಮ್ಮ ಬೆನ್ನೆಲುಬಾಗಿ ನಮ್ಮದು ಸಂಚಾಲಕರಾದಂಥ ಎಸ್ ಟಿ ಬಿರಾದರ್ ಸರ್ ಮತ್ತು ಪ್ರಕಾಶ್ ಪುಲಾರಿ ಸರ್, ಜಿಲ್ಲಾ ಹೂಗಾರ ಸಮಾಜದ ಅಧ್ಯಕ್ಷರು ಸರ್ ಅವರು ಪ್ರಕಾಶ್ ಪುಲಾರಿ ಸರ್ ಜೇವರ್ಗಿ, ಮತ್ತು ನಮ್ಮ ಪ್ರಹ್ಲಾದ್ ಮಟ್ಮಾರಿ ಅವರು ಈ ಜಿಲ್ಲಾ ಬ್ರಾಹ್ಮಣ ಸಮಾಜ ಮುಖ್ಯಸ್ಥರು, ಮತ್ತು ಯಾರು ಸರ್ ಭೀಮರೆಡ್ಡಿ ಅಂತ ಹೇಳಿ ಸರ್. ಮತ್ತು ಅದೇ ರೀತಿಯಾಗಿ ಇನ್ನೂ ನಾನು ಪ್ರಥಮವಾಗಿ ಸ್ವಲ್ಪ ಹೇಳೋದಲ್ಲಿ ಎಡವಿದ್ದೀನಿ. ಈ
ಮುಖ್ಯ ಉದ್ಯಮಿಗಳಾದಂಥ ಕೃಷ್ಣಾಜಿ ಸರ್ ಅವರು ಒಂದು ನಮ್ಮ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಇರ್ತಾರೆ ಸರ್. ಕೃಷ್ಣಾಜಿ ಕುಲಕರ್ಣಿ ಗುಲ್ಬರ್ಗ ಅದು ಸರ್. ಹಾಂ ಸರ್. ಡೇಟು ಸಾರ್ವಜನಿಕ ಅಪೀಲ್ ಮಾಡ್ರಿ, ನಾವು ಮಾಧ್ಯಮದವ್ರು ಬರ್ತಾರೆ, ಸಾರ್ವಜನಿಕ ಡೇಟ್ ಹೇಳಿ. ಸಾರ್ವಜನಿಕರು ಬರ್ಬೇಕು ಸಾಕು. ಹಾಂ ಸರ್. ಈ ಒಂದು ಜೇವರಿಗೆಯಲ್ಲಿ ಹಮ್ಮಿಕೊಂಡಂಥ ಇತಿಹಾಸ ಕಾರ್ಯಕ್ರಮಕ್ಕೆ ಈ ಒಂದು ಎಲ್ಲ ಪತ್ರಿಕೆಗಳ ಮುಖಾಂತರ ಮತ್ತು ನಾವು ಇನ್ನೂ ಹೆಚ್ಚಿನ ಪ್ರಚಾರ ಕೊಡುತ್ತೇವೆ. ದಯವಿಟ್ಟು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಈ ಮಾಡತಕ್ಕಂಥ ಒಂದು ವಿಶ್ವ ಪರಂಪರೆ ಗಮಕ ಕಲೆ ಕಾರ್ಯಕ್ರಮವನ್ನು ತಾವು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಎಲ್ಲ ಸಾರ್ವಜನಿಕರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿಶ್ವ ಪರಂಪರೆ ಮೈಸೂರು ಸಂಸ್ಥೆ ವತಿಯಿಂದ ನಾನು ಮನವಿಯನ್ನು ಮಾಡಿಕೊಳ್ತೀನಿ. 21, 22